ಓಕೆ, ಒಂದು ಅಪ್ಡೇಟು. ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾನೆ ಅನ್ನೋದು ಗೊತ್ತಿದೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಅದನ್ನು ಹೇಳ್ತಾ ಇದ್ರು. ಯಾವ ಬಂಕರ್ನಲ್ಲಿ ಇದ್ದಾನೆ ಎಂಬುದು ನಮಗೆ ಗೊತ್ತಿದೆ. ಇರಾನ್ನ ಸರ್ವೋಚ್ಚ ನಾಯಕನಿಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸರೆಂಡರ್ ಆಗಿಬಿಡಿ, ಯುದ್ಧ ನಿಲ್ಲಿಸ್ಬಿಡಿ. ಯುದ್ಧೋನ್ಮಾದದಿಂದ ಇರಾನ್ ಗಳಿಸೋದಕ್ಕಿಂತ ಕಳ್ಕೊಳ್ಳೋದು ಜಾಸ್ತಿ. ಖಮೇನಿ ನಮಗೆ ಸುಲಭದ ಗುರಿ, ಸಾಫ್ಟ್ ಟಾರ್ಗೆಟ್, ಈಸಿ ಟಾರ್ಗೆಟ್, ಬಟ್ ನಮಗೆ ಕೊಲ್ಲೋ ಉದ್ದೇಶ ಇಲ್ಲ. ನಾಗರಿಕರ ಮೇಲೆ ಕ್ಷಿಪಣಿ ಹಾರಿಸೋದಕ್ಕೆ ನಾವು ಬಯಸಲ್ಲ, ಆದರೆ ನಮ್ಮನ್ನ ಆ ಲೆವೆಲ್ಗೆ ತಳ್ಳಬೇಡಿ ನೀವು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ತಾಳ್ಮೆ ಕ್ಷೀಣಿಸ್ತಾ ಇದೆ, ಪೇಷನ್ಸ್ ಕರಗಿ ಹೋಗ್ತಾ ಇದೆ. ಖಮೇನಿ ಹಠ, ಜಿದ್ದು ಇದೆಲ್ಲದರ ಪರಿಣಾಮವನ್ನು ಇರಾನ್ ಎದುರಿಸಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಇರಾನ್ನ ರಾಜಧಾನಿ ತೆಹರಾನ್ನ ಪರಿಸ್ಥಿತಿ, 90 ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡುವಂತಹ ತೆಹರಾನ್ನ ಪರಿಸ್ಥಿತಿ ಏನು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆಮೇಲೆ ಇಸ್ರೇಲ್ ಅಲ್ಲಿ ಮೇಲುಗೈಯನ್ನು ಸಾಧಿಸೋದಕ್ಕೆ ಇವರು ಪ್ರತಿದಿನ, ಇನ್ಫ್ಯಾಕ್ಟ್ ಪ್ರತಿ ಗಂಟೆಗೊಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ. ಬಟ್ ಇರಾನ್ ಬರೀ ಕೊಚ್ಕೊಳ್ತಾ ಇದೆ ಅಷ್ಟೇ. ಈ ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನ ಹೇಳಿತ್ತಲ್ಲ, ನಮ್ಮ ರಫೇಲನ್ನು ಹೊಡೆದಾಕಿದ್ರು, ನಮ್ಮ ಒಬ್ರು ಮಹಿಳಾ ಪೈಲಟನ್ನು ಹಿಡಿದ್ರು ಅಂತ ಬರೀ ಕೊಚ್ಕೊಳ್ತಾ ಇತ್ತಲ್ಲ ವಿಶ್ವದ ಮುಂದೆ. ಹಂಗೆ ಸೇಮ್ ಸ್ಟ್ರಾಟಜಿ ಇರಾನ್ ಫಾಲೋ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದ್ ಕಡೆಗೆ ಅಮೆರಿಕದ ಎಚ್ಚರಿಕೆ ಎಲ್ಲ ಕೇಳಿಸ್ಕೊಳ್ಳೋ ಧಾಟಿಯಲ್ಲಿ ಅಥವಾ ಸ್ಥಿತಿಯಲ್ಲಿ ಇರಾನ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆಗೆ ಇರಾನ್ ಪ್ರೊಪೋಗೆಂಡಾ ಕೂಡ ವಿಶ್ವದಾದ್ಯಂತ ರನ್ ಆಗ್ತಾ ಇದೆ. ನಮ್ಮಲ್ಲೇ ಕೆಲವರು ಇಲ್ಲ, ಇರಾನೇ ಮೇಲುಗೈ ಸಾಧಿಸ್ತಾ ಇರೋದು, ಇಸ್ರೇಲ್ ಅಲ್ಲ, ನೀವೆಲ್ಲ ತಪ್ಪು ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಈ ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನದವರು ಏನ್ ಪೊಸಿಷನ್ ಅನ್ನ ಕ್ಲೇಮ್ ಮಾಡ್ಕೊಳ್ತಾರೆ, ನಮ್ಮಲ್ಲಿ ಕೆಲವರು ಅದನ್ನ ಮಾಡ್ಕೊಳ್ತಾ ಇದಾರಲ್ಲ ಶಬೀರ್. ನೋಡಿ, ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಇರಾನ್ ಶಕ್ತಿಶಾಲಿಯಾಗಿದೆಯಾ, ಇಸ್ರೇಲ್ ಶಕ್ತಿಶಾಲಿಯಾಗಿದೆಯಾ, ಈ ಎರಡೂ ದೇಶಗಳ ಘರ್ಷಣೆಯಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನುವಂಥದ್ದನ್ನ ಪಕ್ಕಕ್ಕಿಟ್ಟು ಜಾಗತಿಕ ಮಟ್ಟದಲ್ಲಿ ಯಾವ ದೇಶಕ್ಕೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ, ಮುಂದೊಂದು ದಿನ ಅಧಿಕೃತವಾದಂಥ ದೊಡ್ಡ ಮಟ್ಟದ ಏನು ಯುದ್ಧಗಳಾದಂಥ ಸಂದರ್ಭದಲ್ಲಿ ಯಾರ ಮೇಲುಗೈ ಆಗ್ಬೋದು ಅನ್ನುವಂಥದ್ದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡಿ, ನಿನ್ನೆ ಕೆನಡಾದಲ್ಲಿ G7 ಶೃಂಗಸಭೆ ನಡೀತು. ಈ ಶೃಂಗಸಭೆಯಲ್ಲಿ ಎಲ್ಲಾ ದೇಶಗಳು ಅಂದ್ರೆ ಈ ಶೃಂಗಸಭೆಯಲ್ಲಿದ್ದಂತಹ 7 ದೇಶಗಳು ಸಂಪೂರ್ಣವಾಗಿ ಇಸ್ರೇಲ್ಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿರುವಂಥದ್ದನ್ನ ಗಮನಿಸಬೇಕಾಗತ್ತೆ. ಎಲ್ಲವೂ ಕೂಡ ಮುಂದುವರೆದ ದೇಶ. ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅಮೆರಿಕ, ಇಟಲಿ, ಈ ರೀತಿಯಾದಂಥ ಎಲ್ಲಾ ಪ್ರಮುಖ ದೇಶಗಳು ಎಲ್ಲವೂ ಕೂಡ ಇಸ್ರೇಲ್ಗೆ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಈ ಎಲ್ಲಾ ದೇಶಗಳ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳಿರುವಂಥದ್ದು. ಈಗ ಅವೆಲ್ಲಾ ದೇಶಗಳ ಒಂದು ಡಿಮ್ಯಾಂಡ್ ಏನು ಅಂದ್ರೆ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಬಾರದು ಅನ್ನುವಂಥದ್ದು ಒನ್ ಲೈನ್ ಡಿಸಿಷನ್ ಆಗಿರುವಂಥದ್ದು. ಈ ಡಿಸಿಷನ್ಗೆ ಬದ್ಧವಾಗಿ ಈಗ ಇಸ್ರೇಲ್ಗೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾವೆ. ಮುಂದೆ ಒಂದು ದಿನ ದೊಡ್ಡ ಪ್ರಮಾಣದ ಯುದ್ಧ ಆಗಿ ದೊಡ್ಡ ಪ್ರಮಾಣದ ಕ್ಷಿಪಣಿಗಳ ಉಡಾಯಿಸುವಂತ ಪ್ರಕ್ರಿಯೆಗಳು ಏನಾದರೂ ಶುರುವಾದ್ರೆ ಅದರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇರಾನ್ನ ಪರವಾಗಿ ಚೀನಾ ಒಂದು ಮಾತ್ರ ಈಗ ಅಧಿಕೃತವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ವಿನಃ ಇನ್ನೂ ಕೂಡ ಯಾರು ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಬಹುಶಃ ರಷ್ಯಾ ಕೂಡ ಒಂದು ಹಂತದಲ್ಲಿ ಬ್ಯಾಕ್ ಸಪೋರ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಕ್ಕಿಲ್ಲ. ಸೊ ಹೀಗಾಗಿ ಯಾರು ಇರಾನ್ನ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಮುಸ್ಲಿಂ ದೇಶಗಳು, ಅದು ಸೌದಿ ಇರ್ಬೋದು, ಒಮನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಯಾವುದೇ ದೇಶಗಳು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಒಂದು ಹಂತದಲ್ಲಿ ನಾವು ಇರಾನ್ನ ಪರವಾಗಿ ನಿಲ್ಲಬೇಕು ಅಂತ ಪಾಕಿಸ್ತಾನ ಹೇಳಿದೆ ಬಿಟ್ರೆ, ಆದ್ರೆ ಪಾಕಿಸ್ತಾನದ ಸ್ಥಿತಿಗತಿಗಳು ಏನು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಸ್ರೇಲ್ನ ಬೆನ್ನಿಗೆ ನಿಂತಿರುವಂತಹ ದೇಶಗಳ ಶಕ್ತಿ ಏನು, ಇರಾನ್ನ ಬೆನ್ನಿಗೆ ನಿಂತಿರುವಂತಹ ದೇಶಗಳ ಶಕ್ತಿ ಏನು ಅಂತ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಯುದ್ಧ ಆದ್ರೆ ಯಾರು ಗೆಲ್ಬಹುದು ಅನ್ನುವಂಥದ್ದನ್ನ ನೀವು ಅಂದಾಜು ಮಾಡಬಹುದು.